ಹಾಗೆ ವಿಶೇಷವಾಗಿ ಯೋಗೇಶ್ವರ್ ಅವರ ಕೃಪೆಗೆ ಪಾತ್ರರಾಗಿ ಕೆಲವು ಹುದ್ದೆಗಳನ್ನ, ಅತ್ಯುತ್ತಮವಾದ ಹುದ್ದೆಗಳನ್ನ ಪಡೆದಂತ ಇಬ್ಬರು ನಾಯಕರು, ಮಾನ್ಯ ಮಲವೇಗೌಡರು ಮತ್ತೆ 5 ವರ್ಷ 2ನೇ ಹಂತದ ನಾಯಕನಾಗಿ ಎಲ್ಲಾ ರೀತಿಯಲ್ಲೂ ಬಳಸ್ಕೊಳ್ಬೇಕಾಗಿದ್ದಂತ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಂತ ಅರು ರಾಜಣ್ಣ ಅವರು ಒಂದ್ ಸ್ವಲ್ಪವೂ ಸ್ವಾಮಿ ನಿಷ್ಠೆ ಇಲ್ಲದೆ ಮತ್ತೆ ಪಕ್ಷ ನಿಷ್ಠೆ ಇಲ್ದೇನೆ ಕೊಟ್ಟಂತ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ದೇನೆ ನಮ್ಮ ನಾಯಕರ ಮೇಲೆ ಅವರು 2ನೇ ಹಂತದ ನಾಯಕರುಗಳನ್ನೇ ಹುಟ್ಟಾಕ್ಲಿಲ್ಲ ಅಂತ ಆಪಾದನೆ ಮಾಡ್ತಾ ಇದ್ದಾರೆ. ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರಾಗಿ ಈ ಹಾಲಿ ಚುನಾವಣಾ ಸಮಿತಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಸಹ ಸಂಚಾಲಕರಾಗಿದ್ದಂತ ಆರ್.ಎಂ. ಮಲವೇಗೌಡರು ಬಿಜೆಪಿ ಮತ್ತು ಜೆಡಿಎಸ್ ನ ಹೊಂದಾಣಿಕೆಯ ನಂತರ ನಮಗೆ ಜಿಲ್ಲಾಧ್ಯಕ್ಷರಿಗೆ ಲಾಬಿ ಮಾಡಿದ್ದು, ಆಗ್ಲೇನೆ ಹೊಂದಾಣಿಕೆ ಆಗಿತ್ತು. ಮಲವೇಗೌಡರು ನಾನು ಜಿಲ್ಲಾಧ್ಯಕ್ಷರಿಗೆ ಫೈಟ್ ಮಾಡಿದ್ದೆ, ನನಗೆ ಯೋಗೇಶ್ವರ್ ಅವರು ಗಂಟೆ ತಗೊಳ್ಳಿಲ್ಲ ಅಂತಾರೆ. ಆಮೇಲೆ ಇನ್ನೊಂದು ಇತ್ತಂಡವಾದ ಮಂಡಿಸ್ತಾರೆ, ಬಿಜೆಪಿ ಮತ್ತು ಜೆಡಿಎಸ್ ನ ಹೊಂದಾಣಿಕೆಯನ್ನ ನಾವು ಕಡಾಖಂಡಿತವಾಗಿ ವಿರೋಧಿಸ್ಕೊಂಡು ಬಂದವರು, ಹಾಗಾಗಿ ನಾನು ಪಕ್ಷ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ಇತ್ತಂಡವಾದ. ಮತ್ತೆ ಪಕ್ಷದ 2ನೇ ಹಂತದ ನಾಯಕರನ್ನ ಬೆಳೆಸಲಿಲ್ಲ ಅಂತ ಹೇಳ್ತಾರೆ. ಮಲವೇಗೌಡ್ರೆ, ನಿಮ್ಮೂರಿನಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ 2ನೇ ಬೂತ್ ಮಟ್ಟದ ಅಧ್ಯಕ್ಷನ ಮಾಡೋದಕ್ಕೆ ನೀವು ಒಳ್ಳಿಲ್ಲ. ನಿಮ್ಮ ಊರಿನಲ್ಲೇ ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತನ ನೀವು 2ನೇ ಒಂದು ಬೂತ್ ಮಟ್ಟದ ಸಾಮಾನ್ಯ ಅಧ್ಯಕ್ಷನನ್ನಾಗಿ ಮಾಡೋದಕ್ಕೆ ನೀವು ಹೊಂದ್ಕೊಂಡಿದ್ರಿ. ನಿಮ್ಗೆ ಎಲ್ಲ ಬೇಕು ಅಂತ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರಿ. ನಿಮ್ಮ ಶ್ರೀಮತಿಯವರು ತಾಲೂಕ್ ಪಂಚಾಯತಿ ಸದಸ್ಯರು, ನೀವು ತಾಲೂಕ್ ಪಂಚಾಯತಿ ಸದಸ್ಯರು. ನಿಮ್ಮ ನೀತಿ ನಿರೂಪಣೆಯಲ್ಲಿ ಪಕ್ಷದ ವೇದಿಕೆಗಳಲ್ಲಿ ನಿಮ್ಗೆ ಮುಂದಾಳತ್ವ 2ನೇ ಹಂತದ ನಾಯಕರನ್ನಾಗಿ ಮಾಡಿದ್ರು. ನೀವು ಮಾಡಿರೋದೇನು? ಯಾರನ್ನ ಬಳಸಿದಿರಿ? ಯಾರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ? ಪ್ರಾಧಿಕಾರದಿಂದ ನಿಮ್ಗಾದಂತ ಅನುಕೂಲಗಳೇನು? ಪಕ್ಷಕ್ಕೆ ನಿಮ್ಮಿಂದ ಆದ ಅನುಕೂಲಗಳೇನು? ಹಾಗೇನೆ ಸನ್ಮಾನ್ಯ ಅರು ರಾಜಣ್ಣವರು ಅವರೂರಲ್ಲಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಿಲ್ಲಿಸೋದಕ್ಕೆ ತಾಕತ್ತಿಲ್ಲದೆ ಇರ್ತಕ್ಕಂಥ ಅರು ರಾಜಣ್ಣವ್ರನ್ನ ನಾವು ಇವತ್ತು ಪ್ರಶ್ನಿಸ್ತಾ ಇದ್ದೀವಿ. ನಿಮ್ಮ ಡೈರಿಗೆ ನೀವು ಸಹಕಾರ ಸಂಘಕ್ಕೆ ಯಾವ ಪ್ರತಿನಿಧಿನ ಆಯ್ಕೆ ಮಾಡಿದಿರಿ? ಗ್ರಾಮ ಪಂಚಾಯತಿ ಚುನಾವಣೆ ನಡೀತು. ನೀವೊಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಗ್ರಾಮ ಪಂಚಾಯತ್ ಸದಸ್ಯನನ್ನ ಆಯ್ಕೆ ಮಾಡೋದಕ್ಕೆ ಸೋಲು ಗೆಲುವು ಏನಾರಾಗಿರ್ಲಿ ಅದನ್ನು ಸೂಚಿಸೋದಕ್ಕೆ ನಿಮ್ಗೆ ತಾಕತ್ತಿರ್ಲಿಲ್ಲ. 5 ವರ್ಷ ಪ್ರಮುಖವಾದ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಸ್ಥಾನ ಕೊಟ್ಟಿದೆ. ನೀವು ಅಪಪ್ರಚಾರ ಮಾಡ್ತಾ ಇದ್ರಿ, ಯೋಗೇಶ್ವರ್ ನಡೆ ಸರಿಗಿರ್ಲಿಲ್ಲ, ಯೋಗೇಶ್ವರ್ ಯಾರಿಗೂ ಬಳಸಿರ್ಲಿಲ್ಲ ಅಂತ. ಈ 5 ವರ್ಷಗಳ ತಾಲೂಕ್ ಪಂಚಾಯತಿ ಅಧ್ಯಕ್ಷರ ಚುನಾವಣೆಯ ಸಮಯದಲ್ಲಿ ನೀವು ಯಾವ ಕಾರ್ಯಕರ್ತರನ್ನ ಮಾಡಿ ಬೆಳೆಸಿದಿರಿ, ಯಾವ ಅಭಿವೃದ್ಧಿ ಕಾರ್ಯನ ಮಾಡಿದಿರಿ ಅನ್ನೋದನ್ನು ನಮ್ಗೆ ಸ್ಪಷ್ಟಪಡಿಸ್ಬೇಕು. ಹಾಗೇನೆ ಈಗ ಹೋಗಿರ್ತಕ್ಕಂಥವ್ರು ಒಂದು ಹೋಗಿದಿರಿ, ಈ ಪಕ್ಷಕ್ಕೆ ದ್ರೋಹ ಬರೆದು ಹೋಗಿದಿರಿ, ಮತ್ತೆ ಅಪಪ್ರಚಾರವನ್ನ ಮಾಡೋದು ನಿಲ್ಲಿಸಿ. ಈ ಮೂಲಕ ಹೇಳ್ತಾ ಇದೀವಿ, ಮಾನ್ಯ ಸಿ ಪಿ ಯೋಗೇಶ್ವರ್ ಆಗ್ಲೇ ಸ್ಪಷ್ಟಪಡಿಸಿದರೆ ಮುಂದೆ ಯಾವುದೇ ಕಾರಣಕ್ಕೆ ಈಗ ಹೋಗಿರ್ತಕ್ಕಂಥವ್ರು ಪಕ್ಷಕ್ಕೆ ಸೋಲು ಗೆಲುವು 2ನ್ನೂ ಸಮಾನವಾಗಿ ಸ್ವೀಕರಿಸಿದ್ದಾರೆ ನಮ್ಮ ನಾಯಕರು. ಮುಂದೆ ಅವರನ್ನ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಸೇರಿಸೋ ಪ್ರಶ್ನೆ ಇಲ್ಲ. ಮುಂದೆ ನಮ್ಮನ್ನ ಸೇರಿಸ್ಕೊಡ್ತಾರೆ, ಮುಂದಿನ ಚುನಾವಣೆ ನಾವು ಬೇಕಾಯ್ತೀವಿ ನೋಡಿ ಸ್ವಾಮಿ. ಮಲವೇಗೌಡ್ರೆ, ನನಗೆ 2 ಸಾರಿ ಬಿ ಫಾರಂ ಕೊಟ್ಟಿದ್ರು ಕಾಂಗ್ರೆಸ್ನವರು, ಒದ್ಬಂದಿ ಅಂತ ಹೇಳ್ತಾ ಇದ್ರಿ. ನೀವು ಡಿಬೇಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ನಿಮ್ ಮನೆಗೆ ಬರಳಿಸ್ಕೊಂಡು ಡಿಮೇಟ್ ಕ್ರಿಯೇಟ್ ಮಾಡ್ಕೊಂಡು ಯೋಗೇಶ್ವರ್ ಹತ್ರ ಡಿಮೇಟ್ ಕ್ರಿಯೇಟ್ ಮಾಡ್ಕೊಂಡು ಎಷ್ಟು ಡೀಲ್ ಆಗಿದಿರಿ, ಈಗ ಎಷ್ಟು ಡೀಲ್ ಆಗಿದೆ ಅಂತ ಚನ್ನಪಟ್ಟಣದ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಕಾರ್ಯಕರ್ತ, ನಿಮ್ಮ ಪಕ್ಷ ನೀವು ಹೋಗಿದಿರಲ್ಲ ಕಾಂಗ್ರೆಸ್ ಪಕ್ಷ, ಆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ ನಿಮ್ಗೆ ಇಡಗಂಟು ಎಷ್ಟು ಬಂದಿದೆ ಅಂತ. ಆ ಇಡಗಂಟನ್ನ ಇಟ್ಕೊಂಡು ರಾಜಕಾರಣ ಮಾಡಕ್ ಬಂದಿರೋದು. ನೀವ್ ಯಾವ್ದೇ ತತ್ವ ಸಿದ್ಧಾಂತ ಇಲ್ಲ. ನಿಮಗೆ ಎಲ್ಲಿರ್ತದೆ ಅಲ್ಲಿ ಅಧಿಕಾರ ಬೇಕು. ಅಧಿಕಾರ ಎನ್ನುವುದಕ್ಕೆ ಮಾತ್ರ ಇದ್ದೀರಿ. ನೀವು ನಿಮಗೆ ಕೊಟ್ಟಂತ ಅಧಿಕಾರದ ಅವಧಿಯಲ್ಲಿ ನೀವ್ ಯಾರಿಗೆ ಸಹಾಯ ಮಾಡಿದಿರಿ ಅದನ್ನ ನೀವು ಮಂದಟ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ಅರುರಾಜನವರೇ ನಿಮ್ಗೆ ಸ್ವಾಭಿಮಾನ ಅನ್ನೋದಿದ್ರೆ, ಒಬ್ಬ ನಿಮ್ಗೇನಾದ್ರೂ ಒಂದು ನೀತಿ ನಿಯತ್ತು ಅನ್ನೋದಿದ್ರೆ, ಮಾನ್ಯ ಯೋಗೇಶ್ವರ್ ಅವರು ನಿಮಗೆ ಓಡಾಡೋದಕ್ಕೆ ಕಾರ್ ಕೊಟ್ಟಿದ್ರು. ಅದಕ್ಕೆ ಮುಂದಾಳತ್ವವನ್ನ ವಹಿಸಿ ಅದಕ್ಕೆ ಪ್ರೆಸೆಂಟ್ ಮಾಡೋದಕ್ಕೆ ಮತ್ತಿಕೆರೆ ಚೆನ್ನೈ ಓಡಿದ್ದಾರೆ. ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಏನಾದ್ರು ಇದ್ರೆ ಆ ಕಾರ್ನ ತಗೊಂಡ್ಬಿಟ್ಟು 5ನೇ ಕ್ರಾಸ್ ಅಲ್ಲಿ ಕೀ ಕೊಟ್ಬಿಟ್ಟು ಹೋಗ್ಬೇಕು ಅಂತ ಕೇಳ್ತಾ ಇದ್ದೀವಿ. ಇನ್ನು 5 ವರ್ಷದ ಅಧಿಕಾರಾವಧಿಯಲ್ಲಿ 5 ವರ್ಷದಲ್ಲಿ ತಾಲೂಕ್ ಪಂಚಾಯತಿ ತಂದ್ಕೊಡಿ ಅಂತ ನಾವು ಕೇಳಕ್ಕಾಗಲ್ಲ. ಆದ್ರೆ ಒಬ್ಬ ವ್ಯಕ್ತಿಗೆ ಇನ್ವೆಸ್ಟ್ ಮಾಡ್ಬೋದು, ಉನ್ನತವಾದ ಸಹಾಯನ ಇನ್ವೆಸ್ಟ್ ಮಾಡ್ಬೋದು. ವ್ಯಾಪಕವಾಗಿ ಪಕ್ಷ ಕಟ್ಲಿ, ಕಾರ್ಯಕರ್ತನ ಗಮನಿಸ್ಲಿ, ಅಭಿವೃದ್ಧಿ ಕೆಲಸ ಮಾಡ್ಲಿ. ನಮಗೂ ಒಂದು ಇದು ಬರ್ತಿರೋ ಯೋಗೇಶ್ವರ ನಿಮ್ಗೆ ಒಂದು ಅತ್ಯುತ್ತಮವಾದಂತ ಕಾರನ್ನ ಕೊಡ್ಸಿದ್ರೆ ನೀವು ಆ ಕಾರಣ ಇಟ್ಕೊಂಡು ಇವತ್ತು ನಮ್ಮ ಪಕ್ಷ ಬಿಟ್ಟು ಹೋದ್ಮೇಲೆ ನೀವು ಪ್ರಚಾರ ಮಾಡ್ತಾ ಇದ್ರಿ. ನಿಮ್ಗೆ ನೈತಿಕತೆ, ಮಾನ, ಮರ್ಯಾದೆ ಏನಾರ ಇದ್ರೆ ದಯವಿಟ್ಟು
ಇವತ್ತು ಸಂಜೆ ಅಷ್ಟರಲ್ಲಿ ನೀವು ಆ ಕಾರಣ ಬಿಟ್ಬಿಟ್ರೆ ಸಾಮಾನ್ಯ ಕಾರ್ಯಕರ್ತ ಪ್ರಚಾರಕ್ಕೆ ಬಳಸ್ಕೊತೀವಿ. ಆ ಮೂಲಕ ಎಚ್ಚರಿಕೆ ನೀಡ್ತಾ ಇದೀವಿ. ದಯವಿಟ್ಟು ನೀವು ಇನ್ನೊಮ್ಮೆ ಅಪಪ್ರಚಾರ ಮಾಡೋದನ್ನ ಬಿಡಿ. ಈ ರಾಜ್ಯದಲ್ಲಿ ಈ ಮಾದರಿ ನೀರಾವರಿ ಅಧಿಕಾರ ಅಭಿವೃದ್ಧಿಯಲ್ಲಿ ಮಾದರಿ, ಪ್ರತಿಯೊಂದು ಅಭಿವೃದ್ಧಿಯಲ್ಲಿ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಪ್ರತಿ ಊರಿನ ಪ್ರತಿ ಇಂಚು ಗೊತ್ತಿರ್ತಕ್ಕಂಥ ಯೋಗೇಶ್ವರ ಅವ್ರ ಬಗ್ಗೆ ಏನೂ ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳ್ತಾ ಇದೀರಲ್ಲ, ಇದು ನಿಮ್ಮ ಮತಿಗೇಡಿತನ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.